ಉದ್ಘಾಟನೆಯಾಗಿಲ್ಲ ಈಜುಕೊಳ ಕ್ರೀಡಾ ಸಂಕೀರ್ಣ 60 ಕೋಟಿ ವೆಚ್ಚದ ಕಾಮಗಾರಿ ಸಿಎಸ್ಆರ್ ಫಂಡ್ನಿಂದ ಕಾಮಗಾರಿ ಉದ್ಘಾಟನೆಗೆ ಶಾಸಕರು ಸಂಸದರ ಇಚ್ಛಾಶಕ್ತಿ ಕೊರತೆ ಉದ್ಘಾಟನೆಗೆ ಗ್ರಹಣ ಹಿಡಿದಿರುವ ಸ್ಟೋರಿ ಇದೆ. ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಈಜುಗೊಳ ಕಟ್ಟಲಿಕ್ಕೆ 7 ವರ್ಷ ತಗೊಂಡ್ರಿ. ಧಾರವಾಡದ ಈಜುಗೊಳದ ಉದ್ಘಾಟನೆ ಯಾವಾಗ ಆಕತ್ತೆ ಅನ್ನೋದು ಮರೀಚಿಕೆಯಾಗಿ ಉಳಿದದ. ಧಾರವಾಡದಲ್ಲಿ ಕ್ರೀಡಾ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಈಜುಕೊಳ ಹಾಗೇನೆ ಕ್ರೀಡಾ ಸಂಕೀರ್ಣದ ಉದ್ಘಾಟನೆ ಇನ್ನೂ ಆಗಿಲ್ಲ. ಸುಮಾರು 60 ಕೋಟಿ ವೆಚ್ಚದಲ್ಲಿ ಈಜುಕೊಳ ಹಾಗೇನೆ ಕ್ರೀಡಾ ಸಂಕೀರ್ಣವನ್ನ ನಿರ್ಮಾಣ ಮಾಡಿದ್ದಾರೆ. ಧಾರವಾಡ ಡಿಸಿ ಕಾಂಪೌಂಡ್ ಬಳಿಯಲ್ಲೇ ಸಂಕೀರ್ಣ ನಿರ್ಮಾಣ ಆಗಿದೆ. ಸಂಸದ ಪ್ರಹ್ಲಾದ್ ಜೋಶಿ ಅವರ ಸಿಎಸ್ಆರ್ ಫಂಡ್ನಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ. 2 ವರ್ಷಗಳಲ್ಲಿ ಮುಗಿಬೇಕಾಗಿದ್ದ ಕಾಮಗಾರಿ 7 ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗಿದೆ. ರಾಷ್ಟ್ರಮಟ್ಟದ ಕ್ರೀಡಾಂಗಣ ಹೋಲುವಂತ ಹೈಟೆಕ್ ಸಂಕೀರ್ಣ ಇದು. ಅದರಲ್ಲಿ ಈಜುಕೊಳ ಇದೆ, ಟೇಬಲ್ ಟೆನ್ನಿಸ್ ಇದೆ, ವಾಲಿಬಾಲ್, ಕೇರಂ ಸೇರಿದಂತೆ ಹಲವು ಕ್ರೀಡೆಗಳನ್ನ ಆಡೋದಕ್ಕೆ ವ್ಯವಸ್ಥೆ ಇದೆ. ಶಾಸಕರು ಹಾಗೂ ಸಂಸದರ ಇಚ್ಛಾಶಕ್ತಿ ಕೊರತೆಯಿಂದ ಇದರ ಉದ್ಘಾಟನೆ ಭಾಗ್ಯ ನಮ್ಮ ಕಣ್ಮುಂದೆ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಸಜ್ಜಿತವಾಗಿದೆ ಈ ಕ್ರೀಡಾ ಸಂಕೀರ್ಣ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಜುಕೊಳ ಸೇರಿದಂತೆ ವಿವಿಧ ಬಗೆಯ ಆಟಗಳನ್ನ ಆಡೋದಕ್ಕೆ ಅಲ್ಲಿ ವ್ಯವಸ್ಥೆಗಳೂ ಇದೆ, ಕ್ರೀಡೆಗಳನ್ನ ಆಡೋದಕ್ಕೆ. ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಇಲ್ಲ. ಇದಕ್ಕೆ ಸಾರ್ವಜನಿಕರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ. ಧಾರವಾಡ ಈಜುಗೊಳ ಕಟ್ಟಲಿಕ್ಕೆ 7 ವರ್ಷ ತಗೊಂಡ್ರಿ. ಇನ್ನು ಉದ್ಘಾಟನೆ ಮಾಡಲಿಕ್ಕೆ 8 ವರ್ಷ ಕಾಯಬೇಕು. ಈಗಾಗಲೇ ಈಜುಕೊಳ ಮುಕ್ತಾಯ ಆಗಿ ಸುಮಾರು ವರ್ಷ ಆಗ್ತಾ ಬಂತು. ಇನ್ನೂ ಅದಕ್ಕೆ ಬಿಡುಗಡೆ ಮುಕ್ತಿ ಕಂಡಿಲ್ಲ ಅಂದಮೇಲೆ ಕನಿಷ್ಠವಾಗಿ ನೀವು ನಿಮ್ಮ ಸ್ಪಷ್ಟವಾದ ಉದ್ದೇಶ ಹೇಳಬೇಕು. ಅದನ್ನು ಕೇವಲ ಕಟ್ಟಿ ಜನರಿಗೆ ತೋರ್ಸಕ್ಕೆ ಕಟ್ಟಿದ್ದೀರೋ ಅಂಡರ್ ದ CSR ಫಂಡ್ ಒಳಗೆ, ಅಥವಾ ಏನಾದರೂ ಜನಸಾಮಾನ್ಯರಿಗೆ ಉಪಯೋಗ ಕಟ್ಟಿದ್ದೀರೋ. ಅದಕ್ಕೆ ದಯವಿಟ್ಟು ಉಪಯೋಗ ಕಟ್ಟಿದ್ರೆ ತಕ್ಷಣ ಇದೇ ತಿಂಗಳದಾಗ ಒಂದು ಡೇಟ್ ತೊಗೊಳ್ರಿ, ಅದು ಉದ್ಘಾಟನೆ ಮಾಡಿರಿ, ಸಾರ್ವಜನಿಕ ನೀವು ಅರ್ಪಣೆ ಮಾಡಿರಿ. ಇಲ್ಲ ತೋರ್ಸಕ್ಕೆ ಮಾಡಿದ್ರೆ ತೋರಿಸ್ರಿ, ದಿನ ಅದ್ರ ಮ್ಯಾಗ ನೀವು ಆರಾಮ್ ರಾಜಕೀಯ ಮಾಡಿರಿ. ಇನ್ನೊಂದು ಟೈಮ್ ಎಜುಕೇಷನ್ ರಾಜಕೀಯ ಮಾಡ್ಕೊಂಡು ಇನ್ನೊಂದು ಟೈಮ್ MP ಬೇಕಾದ್ರೆ ಆಗ್ಬೋದು. ಆದರೆ CSR ಫಂಡ್ ಗೌರ್ಮೆಂಟ್ ಫಂಡ್ ಮಿಸ್ಯೂಸ್ ಆದ್ರೆ ವಿ ದ ಪೀಪಲ್ ಆಫ್ ಧಾರವಾಡ ವಿ ಆರ್ ಟೇಕಿಂಗ್ ವೆರಿ ಸೀರಿಯಸ್ ಬಿಫೋರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಜುಗೊಳದ ಉದ್ಘಾಟನೆ ಯಾವಾಗ ಆಕತ್ತೆ ಅನ್ನೋದು ಧಾರವಾಡದ ಜನತೆಯ ಒಂದು ವಿಚಾರ ಮರೀಚಿಕೆಯಾಗಿ ಉಳಿದದ. ಸುಮಾರು 7 ವರ್ಷದಿಂದ ಕಾಮಗಾರಿ ಚಾಲುವಿತ್ತು. ಅದನ್ನು ಮಾನ್ಯ ಶಾಸಕರು ಹಾಗೂ ಮಾನ್ಯ ಸಂಸದರು BJPಯ ಅರವಿಂದ್ ಬೆಲ್ಲದವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ನಾವು ಮಾರ್ಚ್ 1ಕ್ಕೆ ಅದನ್ನು ಉದ್ಘಾಟನೆಯನ್ನು ಮಾಡ್ತೇವೆ ಅಂತೇಳಿ. ಆದರೆ ಮಾರ್ಚ್ 1 ಮುಗಿದು ಈಗ 1 ವಾರ ಗತಿಸ್ತು. ಇದು 2026 ಮಾರ್ಚ್ 1 ಅಥವಾ 2027 ಮಾರ್ಚ್ 1 ಅನ್ನುವಂಥದ್ದು ಧಾರವಾಡ ಜನರಿಗೆ ಒಂದು ವಿಚಿತ್ರ ಆಗಿ ಕಾಣಿಸಕತ್ತದ. ಎಲ್ಲ ಮುಗಿದ ಕೆಲಸ ಮುಗಿದೈತಿ, ಬಟ್ ಆದರೂ ಕೂಡ ಇನ್ನೂ ತನಕ ಓಪನಿಂಗ್ ಆಗ್ತಾ ಇಲ್ಲ. ಯಾವಾಗ ಆಗ್ತಿದೆ ಓಪನಿಂಗ್ ಹೇಳ್ರಿ? ಈಗ ಕಟ್ಲಿಕ್ಕೂ ರೆಡಿ ಮಾಡ್ಲಿಕ್ಕೆ ಒಂದು 7-8 ವರ್ಷ ತೊಗೊಂಡ್ರೆ ಈಗ ಓಪನಿಂಗು ಕೂಡ 7-8 ವರ್ಷ ತೊಗೊತಾರೋ ಏನು ಗೊತ್ತಾಗ್ತಾ ಇಲ್ಲ. ಈಗ ಬೇಸಿಗೆ ಕಾಲ, ಆ್ಯಕ್ಚುಲಿ ಬೇಸಿಗೆ ಕಾಲದಾಗ ಅದು ಉದ್ಘಾಟನೆ ಆದ್ರಪ್ಪ ಅಂದರೆ ಎಲ್ಲರಿಗೂ ಒಳ್ಳೇದಾಕೈತಿ. ಆಮ್ಯಾಗ ಅದ್ರೊಳಗೆ ಇರುವಂಥ ಇಂಡೋರ್ ಗೇಮು ಕೂಡ ಅದು ಕೂಡ ಪ್ರಾರಂಭ ಮಾಡಿರಂತಾರೆ ಎಲ್ಲರಿಗೂ ಕ್ರೀಡಾಪಟುಗಳಿಗೂ ಕೂಡ ಒಳ್ಳೆ ಆಕೈತಿ. ಇವರು ಉದ್ಘಾಟನೆ ಯಾವಾಗ ಮಾಡ್ತಾರೆ? ಇಲ್ಲಿದ್ದಂಥ ಶಾಸಕರನ್ನು ಕೂಡ ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಿಲ್ಲ, ಸಂಸದರು ಕೂಡ ಅದ್ರಿಗೆ ಕ್ಯಾರಿ ಅಂತಿಲ್ಲ. ಬರೀ ಅದು ಇವತ್ತು ಚಾಲು ಆಕೈತಿ, ನಾಳೆ ಚಾಲು ಆಕೈತಿ ಅನ್ಕೊಂತ ಉದ್ಘಾಟನೆ 8-10 ವರ್ಷ ದುಗಿಸ್ತಾರೋ ಏನು ಗೊತ್ತಾಗ್ತಾ ಇಲ್ಲ. ಅತಿ ಬೇಗ ಅದು ಉದ್ಘಾಟನೆ ಆಗ್ಬೇಕು. ಆಮೇಲೆಲ್ಲ ಯುವಕರಿಗೂ ಕೂಡ ಇವ್ರಿಗೆಲ್ಲ ಉಪಯೋಗ ಆಗ್ಬೇಕು ಅನ್ನುವಂಥದ್ದು. ಅದೊಂದು ಈಸ್ಕೊಳ್ಳ ಐತೆ ಸರ್. ಈಗ ಅದು ಎಷ್ಟೋ ಸ್ಟಾರ್ಟ್ ಆಗಿಲ್ಲ. ಅದು ಸ್ಟಾರ್ಟ್ ಆದ್ರೆ ನಮ್ಮ ಫ್ರೆಂಡ್ಸಿಗೆ ನಾವು ಅಲ್ಲಿ ಗೇಮ್ ಆಡೋಕೆ ಮತ್ತು ಈಜುಕೊಳ್ಳ ಇರೋದು ಅದೆಲ್ಲ ನಮಗೆ ಯೂಸ್ ಆಕತಿ. ಬ್ಯಾಸಿಗೆ ಒಂದು ಐತಲ್ಲ, ಹಾಗಾಗಿ ಎಲ್ಲರಿಗೂ ಯೂಸ್ ಆಕತಿ ಅಂತಂದು ಇನ್ನೂ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತಂದು. ವೇಕೆನ್ಸಿ ಐತಿ ಸರ್, ವೇಕೆನ್ಸಿ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾದ್ರೆ ಎಲ್ಲರಿಗೂ ಹೆಲ್ಪ್ ಆಕತಿ ಅದರಿಂದ. ಮತ್ತು ಗೇಮ್ಸ್ ಆಡೋಕೆ ಎಲ್ಲದಕ್ಕೂ ಯೂಸ್ ಆಕತಿ ಅಂತ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕೋಟಿ ಇಲ್ಲಿ 60 ಕೋಟಿ ವೆಚ್ಚ ಮಾಡಿ ಸುಸಜ್ಜಿತವಾದ ಒಂದು ಸಂಕೀರ್ಣ ಕಟ್ಟಿದ್ದಾರೆ. ಬಟ್ ಉದ್ಘಾಟನೆ ಭಾಗ್ಯ ಯಾಕಿಲ್ಲ? ಅಂದ್ರೆ ಡೇಟ್ಸ್ ಕೊಡ್ತಾ ಇಲ್ವಾ ಶಾಸಕರು ಸಂಸದರು ಒಂದೇ ದಿನ, ಅಥವಾ ಅಧಿಕಾರಿಗಳು ಮನಸ್ಸು ಮಾಡ್ತಿಲ್ವಾ? ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಹೌದು ಶರ್ಮಿತಾ, ಧಾರವಾಡದ ಹೃದಯ ಭಾಗದಲ್ಲಿರುವಂತಹ ಈಜುಗೊಳ ಮತ್ತು ಕ್ರೀಡಾ ಸಂಕೀರ್ಣ ಉದ್ಘಾಟನೆ ಭಾಗ್ಯ ಯಾವಾಗ ಎಂಬುದು ಕೂಡ ಸ್ಥಳೀಯರ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಧಾರವಾಡದ ಪ್ರಮುಖವಾಗಿ ಇಲ್ಲಿರುವಂತಹ ಉತ್ತರ ಕರ್ನಾಟಕದ ಬಹುತೇಕ ಕಾಲೇಜುಗಳು, ಪ್ರತಿಷ್ಠಿತ ಕಾಲೇಜುಗಳು ಧಾರವಾಡದಲ್ಲಿವೆ. ಈ ಹಿನ್ನೆಲೆಯಲ್ಲೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಆಗಮಿಸ್ತಾರೆ. ಜೊತೆಗೆ ಇಲ್ಲಿ ಕ್ರೀಡಾಪಟುಗಳು ಕೂಡ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ಈ ಕ್ರೀಡಾಂಗಣ, ಒಳ ಕ್ರೀಡಾಂಗಣ ಇರ್ಬೋದು, ಈಜುಗೊಳ ಉಪಯೋಗ ಆಗುತ್ತೆ ಅಂತ ಹೇಳಿ ಕಳೆದ 10 ವರ್ಷದ ಹಿಂದೆ ಕೂಡ ಇದಕ್ಕೊಂದು ಪ್ಲಾನ್ ಮಾಡಿದ್ರು. ಆದ್ರೆ 2 ವರ್ಷದಲ್ಲಿ ಕಾಮಗಾರಿ ಮುಗಿಬೇಕಂತ ಕಾಮಗಾರಿ 7 ರಿಂದ 8 ವರ್ಷಗಳ ಬರೀ ಈ ಕಾಮಗಾರಿಗೆ ಒಂದೇ ಸಮಯವನ್ನು ತೆಗೆದುಕೊಂಡಿದ್ರು.
ಈಗ ಕಾಮಗಾರಿ ಕೂಡ ಸಂಪೂರ್ಣವಾಗಿ ಮುಗಿದ್ರು ಕೂಡ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ CSR ಫಂಡ್ ನಿಂದ ಮುಗಿಸಿದ್ರು ಕೂಡ ಸಂಸದರಂತ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಈ CSR ಫಂಡ್ ತಂದು ಈ ಕಾಮಗಾರಿನ ಸಂಪೂರ್ಣ ಮಾಡಿದ್ದಾರೆ. ಆದ್ರೆ ಇದು ಉದ್ಘಾಟನೆಯನ್ನ ಮಾಡೋಕ್ಕೂ ಕೂಡ ಯಾಕೋ ಒಂದ್ ಕಡೆ ಇಚ್ಛಾಶಕ್ತಿಯ ಕೊರತೆ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಕ್ಷೇತ್ರದ ಶಾಸಕರಂತ ಅರವಿಂದ್ ಬೆಲ್ಲದವರು ಮತ್ತು ಸಂಸದರಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಏನಂತ ಹೇಳಿದ್ರು, ಅತಿ ಬೇಸಿಗೆ ಆರಂಭದಲ್ಲಿ ಈಜುಗಳನ್ನ ಉದ್ಘಾಟನೆ ಮಾಡ್ತೀವಿ. ಯಾಕಂದ್ರೆ ಬೇಸಿಗೆ ಸಮಯದಲ್ಲಿ ಕೂಡ ಸ್ಥಳೀಯ ಕ್ರೀಡಾಪಟುಗಳಿರ್ಬೋದು, ಸ್ಥಳೀಯ ವಿದ್ಯಾರ್ಥಿಗಳಿಗೆ ಜನರಿಗೆ ಅನುಕೂಲ ಆಗಬೇಕೆಂಬ ಹಿನ್ನೆಲೆಯಲ್ಲಿ ಕೂಡ ಮಾತನ್ನ ಹೇಳಿದ್ರು. ಆದ್ರೆ ಇನ್ನು ಈಗಾಗಲೇ ಕೂಡ ಬೇಸಿಗೆ ಆರಂಭ ಆದ್ರೂ ಕೂಡ ಇನ್ನೂವರೆಗೂ ಕೂಡ ಏನಂತಂದ್ರೆ ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಇನ್ನೂ ಕೂಡ ಏನಂತಂದ್ರೆ ಈಗ ವೇಕೆನ್ಸಿ ಕೂಡ ಸ್ಟಾರ್ಟ್ ಆಗುತ್ತೆ, ಬೇಸಿಗೆ ರಜೆ ಕೂಡ ಮಕ್ಕಳಿಗೆ ಸ್ಟಾರ್ಟ್ ಆಗೋದ್ರಿಂದ ಈ ಸಂಕೀರ್ಣ ಕೂಡ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೂ ಕೂಡ ಉಪಯೋಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೂಡ ಈ ಉದ್ಘಾಟನೆ ಭಾಗ್ಯ ಕಾಣದೇ ಇರೋದ್ರಿಂದ ಸ್ಥಳೀಯರು ಕೂಡ ಒಂದ್ ಕಡೆ ಆಕ್ರೋಶವನ್ನು ಹೊರಹಾಕ್ತಾರೆ. ಯಾಕಂತಂದ್ರೆ ಇದ್ರೂ ಕೂಡ ಉಪಯೋಗಕ್ಕೆ ಬಾರದಾಗಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಸ್ಥಳೀಯರಂತ ರಾಜಕೀಯ ನಾಯಕರು ಕೂಡ ಇದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸ್ಥಳೀಯರು ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಕೂಡ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಂತ ಏನು ಈಜುಗಳಿರ್ಬೋದು, ಕ್ರೀಡಾ ಸಂಕೀರ್ಣವನ್ನ ಉದ್ಘಾಟನೆ ಮಾಡಿದ್ರೆ ಸ್ಥಳೀಯರಿಗೂ ಕೂಡ ಅನುಕೂಲವಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆಯಿಂದ ಉದ್ಘಾಟನೆಗೆ ಅತಿಥಿಗಳನ್ನ ಕರ್ಕೊಂಡ್ ಬರೋ ನೆಪ ಇರ್ಬೋದು, ಜನಕ್ಕೆ ಕುಂಟು ನೆಪದ ಕಾರಣದಿಂದ ಉದ್ಘಾಟನೆಯ ದಿನಾಂಕವನ್ನ ಹಂತವಾಗಿ ಮುಂದೂಡ್ತಾ ಬರ್ತಾ ಇದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮಂಜುನಾಥ್.